My students, it is your Sridhar from Sri Science class. Okay, ಇವಾಗ ಏನಂತಂದ್ರೆ ಬಯಾಲಜಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಈಗ ಲಾಸ್ಟ್ ವಿಡಿಯೋ ನಾವು ಏನ್ ಮಾಡಿದ್ರೆ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಹಾಕಿದ್ದೆ. ಆಮೇಲೆ ಕೆಮಿಸ್ಟ್ರಿಯಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ ಅದ್ರದ್ದು ಕೆಮಿಸ್ಟ್ರಿ ಕ್ವಶನ್ಸ್ ಅನ್ನ ವಿತ್ ಆನ್ಸರ್ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನೇನು ಹೇಳ್ತಾನೆ ಫಿಸಿಕ್ಸ್ ಕೂಡ ಹಾಕ್ಬೇಕು ಅನ್ಕೊಂಡ್ರೆ ಫಿಸಿಕ್ಸ್ ಟೈಮ್ ಇಲ್ಲ. ಆಗ ನಿಮ್ಮ ಸೆಕೆಂಡ್ ಪ್ರಿಪೇರ್ ಆದ್ಮೇಲೆ ಫಿಸಿಕ್ಸ್ ಕ್ವಶನ್ಸ್ ಕೊಂಡು ಅದನ್ನು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೀ ಆನ್ಸರ್ ನ ಹಾಕ್ತೀನಿ. ಇನ್ನೆಷ್ಟು ಬಯಾಲಜಿಯಲ್ಲಿ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್ ಏನಂದ್ರೆ ಡೈಗ್ರಾಮು. ಫಸ್ಟ್ ಕ್ವಶನ್ ಡೈಗ್ರಾಮು. ಈ ಡೈಗ್ರಾಮ್ ಅಲ್ಲಿ ಯಾವ್ದಾನೆ ನೆಫ್ರಾನ್ ಅಂಡ್ ಹ್ಯೂಮನ್ ಹಾರ್ಟ್. ಇದೊಂದು ಕ್ವಶನ್ ವೆರಿ ಇಂಪಾರ್ಟೆಂಟ್ ಇದು 4 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ. 4 ಮಾರ್ಕ್ಸ್ ಕ್ವಶನ್ ಇದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಡಬಲ್ ಸರ್ಕ್ಯುಲೇಷನ್ ಇನ್ ಹ್ಯೂಮನ್ ಹಾರ್ಟ್. ಡಬಲ್ ಸರ್ಕ್ಯುಲೇಷನ್ ಇನ್ human heart. Third question, sexually transmitted diseases. Sexually transmitted diseases. ಇದರಲ್ಲಿ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ STD ಅಂತ ಕರಿತೀವಿ. STD ಅಂದ್ರೆ STD ಬೋತ್ ಅಲ್ಲ. STD ಅಂದ್ರೆ STD ಬೋತ್ ಅಲ್ಲ. ಯಾಕಂದ್ರೆ STD ಅಂದ್ರೆ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಥ್ರೂ ವೈರಸ್ ಅಂಡ್ ಬ್ಯಾಕ್ಟೀರಿಯಾ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಅಂಡ್ ಫೋರ್ತ್ ಕ್ವಶನ್ DNA replication. And fifth question, the parts and functions of male and female reproductive system. Male and female reproductive system. ಇಷ್ಟು 5 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಇನ್ನೂ ಕೆಲವು ಕ್ವಶನ್ಸ್ ಇದೆ, ನೋಡ್ಕೊತಾ ಹೋಗಿ. ಹಂಗೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ಹಾಕೊಳ್ಳಿ ಬೇಗ, ಫಾಸ್ಟ್ ಬರ್ಲಿ. ಓಕೆ, ನೆಕ್ಸ್ಟ್ 6th ಕ್ವಶನ್, asexual reproduction types with examples. Asexual reproduction types with examples. Sexual reproduction types with example. ಈ ಕ್ವಶನ್ ನಿಮ್ಗೆ ಪ್ರಿಪರೇಟರಿಲಿ ಕೇಳಿದಾನೆ, 2 ಮಾರ್ಕ್ಸ್ ಕ್ವಶನ್ ಫಸ್ಟ್ ಪ್ರಿಪರೇಟರಿಲಿ. 7th ಕ್ವಶನ್, ovary becomes fruit and ovule becomes seed. Ovule becomes
seed. O will become seed. Okay, next 8th question. Synapse function of synapse, function of synapse, function of synapse. And ninth question, respiration in animals, respiration in animals, ಅದರಲ್ಲಿ terrestrial and aquatic, terrestrial and aquatic. ಟೆರೆಸ್ಟ್ರಿಯಲ್ ಅಂಡ್ ಅಕ್ವಾಟಿಕ್. ಇದು ಟೋಟಲ್ ಆಗಿ ನಿಮಗೆ ಎಷ್ಟು 9 ಕ್ವಶನ್ ಆಯಿತು. ಇದು ಕೂಡ ಇಂಪಾರ್ಟೆಂಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ. ಈ ಲಾಸ್ಟ್ ಟೈಮ್ ಆದ ಬೈನರಿ ಫ್ಯೂಷನ್ ಮತ್ತು ವೆಜಿಟೇಟಿವ್ ಪ್ರೊಪಗೇಷನ್ ಕೇಳಿದ್ದ. ಈ ಸಲ ಬೇರೆ ಯಾವ್ದಾದ್ರು ಕೇಳಬಹುದು, ಬಡ್ಡಿಂಗ್ ಕೇಳಬಹುದು, ಇಲ್ಲಾಂದ್ರೆ ರಿಜನರೇಷನ್ ಅಥವಾ ಫ್ರಾಗ್ಮೆಂಟೇಷನ್ ಇದನ್ನು ಕೂಡ ಕೇಳಬಹುದು ಅಂತ ನಾನು ಕ್ಲಾರಿಟಿಯಾಗಿ ಹೇಳಕ್ಕಾಗಲ್ಲ. ಆದರೂ ಕೂಡ ಸ್ವಲ್ಪ ಅದನ್ನ ಕೂಡ ನೋಡ್ಕೊಳ್ಳಿ. Okay, 10th question. Trophic movement of in plants justify questions. Trophic movements in plants. ಇದರಲ್ಲಿ justify your answer of questions ಅಂತ ಇರುತ್ತೆ. Justify questions. And 11th question, insulin and adrenaline hormone function. Insulin and adrenaline hormone functions. And next 12th question, the length of intestine in herbivorous and carnivorous. The length of intestine in herbivorous and carnivorous animals. And next question, 13th question, food chain, food web, biomagnification, and ozone, biodegradable and non-biodegradable. Okay, biodegradable and non-biodegradable. And next 14th question, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲವು. ಈಗ ಎಕ್ಸಾಮ್ಗೆ ಕೇಳ್ತಕ್ಕಂಥ ಕ್ವಶನ್ಸು, ದಯವಿಟ್ಟು ವಿದ್ಯಾರ್ಥಿಗಳು ನೋಡ್ತಾ ಹೋಗಿ.
ಯಾಕಂದ್ರೆ ನಿಮಗೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗಲಿ ಅಂತ ನಾನು ಕ್ವಶನ್ ಪೇಪರ್ ರೆಫರ್ ಮಾಡಿಬಿಟ್ಟು ತೆಗೆದಿರ್ತಕ್ಕಂಥ ಕ್ವಶನ್ಸ್ಗಳಿದು, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 14th ಕ್ವಶನ್. Formation and functions of ozone layer and chemical for damages CFC causes and effects. And etc. ಇದರಲ್ಲಿ ಕೂಡ ಇನ್ನು ಕೆಲವು ಕ್ವಶನ್ಸ್ ಬರುತ್ತೆ, ಅದನ್ನ ಎಕ್ಸಾಮ್ ಅಲ್ಲಿ ಕೂಡ ಕೇಳೋದು ನೋಡ್ಕೊಳ್ಳಿ. 15th ಕ್ವಶನ್. Monohybrid cross and dihybrid cross. Monohybrid and dihybrid and one more, sex determination. ಇದು ಕೂಡ ವೆರಿ ಇಂಪಾರ್ಟೆಂಟ್. And 16th one, human brain and with functions of parts. And for 17th question, advantages of vegetative propagation. ಇವು 17 ಕ್ವಶನ್ ಇದೆ. ಈ 17th ಕ್ವಶನ್ ನೀವು ರೆಫರ್ ಮಾಡಿದ್ರೆ ಸಾಕು ಟೋಟಲ್ ಆಗಿ. ಯಾಕಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಟೋಟಲ್ ಆಗಿ 3 ಕೆಮಿಸ್ಟ್ರಿ ಹಾಕಿದ್ದೀನಿ, ಆಮೇಲೆ ಫಿಸಿಕ್ಸ್ ಹಾಕಿದ್ದೀನಿ, ಇವಾಗ ಬಯೋ ಕೂಡ ಹಾಕಿದ್ದೀನಿ. ಟೋಟಲ್ ಆಗಿಲ್ಲ ಅಂದ್ರೆ ಒಂದು 30 to 40 ಕ್ವಶನ್ಸ್ ಇದೆ. ಈ 30 to 40 ಕ್ವಶನ್ಸ್ ನೀವು ರೆಫರ್ ಮಾಡಿದ್ರೆ ಈಸಿ ಆಗಿಲ್ಲ ಅಂದ್ರೆ 70+ ಮಾರ್ಕ್ಸ್ ಅನ್ನ ತೆಗಿತೀರಾ ನೀವು. 70+ ಮಾರ್ಕ್ಸ್ ಅನ್ನ ತೆಗಿತೀರಾ. ಅದ್ರಲ್ಲಿ ಇನ್ಕ್ಲೂಡಿಂಗ್ ಡಯಾಗ್ರಾಮ್ಸ್ ಆಗಲಿ, ಆಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದೆ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಫಿಸಿಕ್ಸ್ ಅಲ್ಲಿ ಬರುತ್ತೆ. ಅದು ಯಾವ ಲೆಸನ್ ಅಂತ ಬರ್ತಾರೆ, ಒಂದು ಎಲೆಕ್ಟ್ರಿಸಿಟಿ ಆಮೇಲೆ ಲೈಟ್ ಲೆಸನ್ ಇಂದ ಇವೆರಡು ಲೆಸನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ಇನ್ನು ಮೋನೋಹೈಬ್ರಿಡ್ ಡೈಹೈಬ್ರಿಡ್ ಅದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತೀನಿ. ಹೈಬ್ರಿಡ್ ಎರಡು ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ ಒಂದು ವಿಡಿಯೋದಲ್ಲಿ, ಅದನ್ನು ಕೂಡ ಇವತ್ತು ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಹೋಗಿ. ಇನ್ನು ವಿದ್ಯಾರ್ಥಿ ಎಷ್ಟು ಕ್ವಶನ್ಸ್ ನೀವು ರೆಫರ್ ಮಾಡಿದ್ರೆ ಸಾಕು ವಿದ್ಯಾರ್ಥಿಗಳು ಈಸಿಯಾಗಿ ನಾನು ಹೇಳ್ತಾ ಇದ್ದೀನಿ, ಗ್ಯಾರಂಟಿ ಕೊಡ್ತಾ ಇದ್ದೀನಿ. 70+ ಮಾರ್ಕ್ಸ್ ತಗೊಳ್ತಾರೆ. ಟೋಟಲ್ ಆಗಿ 30 to 40 ಕ್ವಶನ್ಸ್ ನಾನು ಹಾಕಿದ್ದೀನಿ
ಈಗ ಲಾಸ್ಟ್ ಪ್ರಿಪೇರ್ಡ್ ನಾನು ಆಗಿ ಏನು ಕ್ವಶನ್ಸ್ ಆಗಿದಿಲ್ಲ ಇದರಿಂದ ಕ್ವಶನ್ಸ್ ಅನ್ನ ಬಂದಿದೆ. ನೆಕ್ಸ್ಟ್ ಬರ್ತಕ್ಕಂಥ ಪ್ರಿಪೇರ್ಡ್ಗಳನ್ನ ಕೇಳೋ ಚಾನ್ಸಸ್ ಇದೆ. 90% ನಾನು ಹಾಕಿರ್ತಂಗೆ ಕ್ವಶನ್ಸ್ ಅನ್ನ ಕೇಳೋ ಚಾನ್ಸಸ್ ಇದೆ. ನೋಡ್ಕೊಳ್ಳಿ ವಿದ್ಯಾರ್ಥಿಗಳು, ದಯವಿಟ್ಟು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀನಿ. ಇನ್ನು ಅದೇ ರೀತಿಯಾಗಿ ಇನ್ನೊಂದು ಪಾಯಿಂಟ್ಸ್ ಹೇಳ್ಬೇಕಂತಂದ್ರೆ ಸ್ಟಡಿ ಮಾಡಿ, ಟೈಮ್ ಮಾಡ್ತಾ ಹೋಗಿ, ಪ್ರಿಪೇರ್ ಆಗಿ, ಡೈಗ್ರಾಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಯಾಕಂದ್ರೆ ನಿಮ್ಮ ಡೈಗ್ರಾಮ್ಸ್ ಎಲ್ಲ 12 13 ಮಾರ್ಕ್ಸ್ ಬರುತ್ತೆ. ಅಲ್ಲಿ ಈಸಿಯಾಗಿ ನೀವು ಮಾರ್ಕ್ಸ್ ತಗೋಬಹುದು. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಕೇಳಿ ಕೊನೆಗೊಂದು ಮಾತು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ತಂದೆ ತಾಯಿ, ನಿಮ್ಮ ಸ್ಕೂಲಲ್ಲಿ ನಿಮ್ಮ ಟೀಚರ್ಸು ಏನಂದ್ರೆ ನಿಮ್ಮ ಮೇಲೆ ತುಂಬಾ ಹೋಪ್ಸ್ ಇಟ್ಟಿರ್ತಾರೆ. ಆ ಹೋಪ್ಸ್ ಅನ್ನ ದಯವಿಟ್ಟು ಮಣ್ಣಲ್ಲಿ ಹೂತಾಕೋ ತರ ಮಾಡಕ್ ಹೋಗ್ಬೇಡಿ. ಯಾಕೆ ನಿಮ್ಮ ತಂದೆ ತಾಯಿ, ನಿಮ್ಮ ಟೀಚರ್ಸ್ ಕೇಳೋದು, ನಿಮ್ಮ ಹತ್ರ ಕೇಳೋದು ಜಸ್ಟ್ ಬರೀ ಮಾರ್ಕ್ಸ್ ಅನ್ನ ಕೇಳ್ತಾ ಇದಾರೆ, ಅಥವಾ ಮಾರ್ಕ್ಸ್ ಕೇಳ್ತಾರೆ ಅಂತ ನೀವೇನ್ ಮಾಡ್ಬೋದು, ಜಾಸ್ತಿ ಅದಕ್ಕೆ ಸ್ಟ್ರೆಸ್ ಕೊಟ್ಕೊಂಡು ನೀವು ಜಾಸ್ತಿ ಓದ್ಬೇಡಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಓದಿ, ಅಥವಾ ನಿಮ್ಮ ತಂದೆ ತಾಯಿ ನೇರವಾಗಿ ಹೇಳ್ಬಿಡಿ, ನನ್ನಿಂದ ಇಷ್ಟೇ ಸಾಧ್ಯ ಆಗತ್ತೆ ಅಂತ ನೇರವಾಗಿ ಹೇಳ್ಬಿಡಿ. ಅವ್ರು ಏನ್ ಮಾಡ್ತಾರೆ, ನಿಮ್ಮ ಹೋಪ್ಸ್ ಅನ್ನ ಇಟ್ಟಿರ್ತಾರೆ, ಬಟ್ ಇಟ್ಟರು ಕೂಡ ಸ್ವಲ್ಪ ಎಲ್ಲೋ ಅಲ್ಲೆಲ್ಲೋ ಇರುತ್ತೆ. ಅದನ್ನ ನೀವು ಸ್ವಲ್ಪ ಕಳಿಯಕ್ ಹೋಗ್ಬೇಡ ಅವ್ರ ಹೋಪ್ಸ್ ಅನ್ನ ಅಂತ ಹೇಳ್ತಿದೀವಿ. ಆಮೇಲೆ ಇನ್ನೂ ಕೆಲವು ಸ್ಟೂಡೆಂಟ್ ತುಂಬಾ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಕಂಗ್ರಾಟ್ಸ್ ಹೇಳ್ತೀನಿ. ಯಾಕಂದ್ರೆ ಅವರು ಕೂಡ ಎಫರ್ಟ್ ಹಾಕಿ ಕೂಡ ಸ್ಟೇಟ್ ಲೆವೆಲ್ ಟಾಪರ್ ಬರಲಿ ಅಂತ ನನ್ನ ಆಸೆ ಇದೆ. ನೋಡೋಣ, ಎಷ್ಟು ಬರ್ಬೋದು ಅಥವಾ ಬರದೇನೆ ಇರಬಹುದು. ಯಾಕೆ ಲಾಸ್ಟ್ ಇಯರ್ ಸ್ಟೇಟ್ ಲೆವೆಲ್ ಅಲ್ಲಿ ಎಷ್ಟು ಅಂದ್ರೆ 25 ಮಾರ್ಕ್ಸ್ 625 ಮಾಡೋರೆ, 625 ಮಾಡೋರೆ. ಈ ಸಲ ಎಷ್ಟಾಗ್ಬೋದು ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ದಯವಿಟ್ಟು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಕಿ, ಕಮೆಂಟ್ ಹಾಕಿ. ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಹಾಕಿ, ಅಥವಾ ನನ್ನಿಂದ ಏನೋ ತಪ್ಪಾಗಿದ್ರು ಕೂಡ ಸರ್ ಇಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಕೂಡ ಕಮೆಂಟ್ ಹಾಕಿ. ಇನ್ನು ಬೆಲ್ ಹೊಡೆಯೋದನ್ನ ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.